ಸೋಲಿಲ್ಲದ ಸರ್ದಾರರಿಗೆ ಹ್ಯಾಟ್ರಿಕ್ ಸೋಲು. ಆನೆಸ್ಟ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಪಂಜಾಬ್ ಟೀಮ್ನ ನೋಡ್ತಾ ನನಗೆ ಪಾಕಿಸ್ತಾನ ಟೀಮೇ ನೆನಪಾಗ್ತಾ ಇದೆ. ಪಾಕಿಸ್ತಾನ ಯಾವ ಥರ ವರ್ಸ್ಟ್ ಫೀಲ್ಡಿಂಗ್ನ ಮಾಡ್ತಾ ಇದ್ರು ಆ ಒಂದು ಕೆಲಸನ ಈ ಒಂದು IPL ಸೀಸನಲ್ಲಿ ಪಂಜಾಬ್ ಟೀಮ್ ಅವರು ಮಾಡ್ತಾ ಇರೋದು. 18 ಕ್ಯಾಚ್ನ ಡ್ರಾಪ್ ಮಾಡಿದ್ದಾರೆ ಈ ಒಂದು ಸೀಸನ್ ಪಂಜಾಬ್ ಟೀಮ್ ಅವರು. ಅದರಲ್ಲಿ 6 ಕ್ಯಾಚ್ನ ಶಶಾಂಕ್ ಸಿಂಗ್ ಡ್ರಾಪ್ ಮಾಡಿರೋದು. ಲಾಸ್ಟ್ 2 ಮ್ಯಾಚು ಶಶಾಂಕ್ ಸಿಂಗು ಪಂಜಾಬ್ ಪ್ಲೇಯಿಂಗ್ 11 ಕಾಣಿಸ್ಕೊಳ್ಳಲ್ಲ, ಬಿಕಾಸ್ ಒಂದೇ ರೀಸನ್ ಕ್ಯಾಚ್ನ ಡ್ರಾಪ್ ಮಾಡ್ತಾ ಇದ್ದಾರೆ ಅಂತ. ಆ್ಯಂಡ್ ಇವತ್ತಿನ ಮ್ಯಾಚಲ್ಲಿ ಅದು ಯಾಕಾದರೂ ಶಶಾಂಕ್ ಸಿಂಗ್ನ ಆಡಿಸಿದ್ನೋ ಅಂತ ಪಂಜಾಬ್ ಟೀಮ್ ಎಲ್ಲ ಮ್ಯಾನೇಜ್ಮೆಂಟು ಕೂಡ ತಲೆ ಮೇಲೆ ಕೈ ಇಟ್ಕೊಳ್ಳೋ ಕೆಲಸನ ಮಾಡಿರೋದು ಶಶಾಂಕ್ ಸಿಂಗ್ ಅವರು. ಬಿಕಾಸ್ ಹೆನ್ರಿ ಕ್ಲಾಸನ್ ಅವರು 9 ರನ್ ಆಡಬೇಕಾಗಿದ್ರೆ ಒಂದು ಚಾನ್ಸ್ನ ಕೊಟ್ಟಿರ್ತಾರೆ. ಅದೆಷ್ಟು ಈಸಿ ಕ್ಯಾಚ್ ಅಂತ ಹೇಳಿದ್ರೆ ನಿಜವಾಗ್ಲೂ ಮಗ ಅಂಡರ್ 14 ಅಂಡರ್ 16 ಯಾವ್ದಾದ್ರು ಪ್ಲೇಯರ್ಸ್ ಆ ಒಂದು ಜಾಗದಲ್ಲಿ ಇದ್ಬಿಟ್ಟಿದ್ರೆ ಪಕ್ಕ ಹಿಡಿದು ಬಿಡ್ತಾ ಇದ್ರು. ಆ ಒಂದು ಕ್ಯಾಚ್ನ ಡ್ರಾಪ್ ಮಾಡಿದ್ದು. ಆ್ಯಂಡ್ ಇಶಾನ್ ಕಿಶನ್ ಕೂಡ ಸೇಮು, ಕಾರಣ 9 ರನ್ನಲ್ಲಿದ್ದಾಗ ಅವ್ರ ಕ್ಯಾಚ್ನು ಕೂಡ ಕೊನಾಲಿ ಕ್ಯಾಚ್ನ ಡ್ರಾಪ್ ಮಾಡ್ತಾರೆ. ಆ್ಯಂಡ್ 1 ಮೋರ್ ಚಾನ್ಸ್ ಸಿಕ್ಕಿದ್ದು ಇಶಾನ್ ಕಿಶನ್ಗೆ ಸ್ಟಂಪಿಂಗಲ್ಲಿ. ಪ್ರಪ್ಸಿಮ್ರಾನ್ ಸಿಂಗ್ ಒಂದು ಚಾನ್ಸ್ನ ಬಿಡ್ತಾರೆ. ಓಕೆನಾ, ಈ 3 ಚಾನ್ಸ್ಗಳು ಕೂಡ ಕ್ರಿಯೇಟ್ ಮಾಡಿದ್ದು ನಮ್ಮ RCB ಎಕ್ಸ್ ಪ್ಲೇಯರು ಯದುವೀಂದ್ರ ಚಹಲ್. ಬ್ರೋ, ಯದುವೀಂದ್ರ ಚಹಲ್ ಇವತ್ತೊಂದು ಗ್ರೌಂಡಲ್ಲಿ ಪಾಪ ಸಖತ್ತು ಸ್ಯಾಡ್ ಆಗಿ ಕುತ್ಕೊಬಿಟ್ಟಿದ್ರು. ಯಾಕಂತ ಹೇಳಿದ್ರೆ ಅಷ್ಟು ಒಂದು ಪೇಯ್ನ್ ಆಗ್ತಾ ಇತ್ತು ಅವರಿಗೆ. ಯಾಕಂತ ಹೇಳಿದ್ರೆ ಆ ಥರ ಒಂದು ಚಾನ್ಸ್ನ ಕ್ರಿಯೇಟ್ ಮಾಡಿದ್ರು ಕೂಡ ಪಂಜಾಬ್ ಅವರು ಫೀಲ್ಡರ್ಸು ಅದನ್ನು ಕನ್ವರ್ಟ್ ಮಾಡೋಕ್ಕಾಗಿಲ್ಲ ಅಂತ. ಪಂಜಾಬ್ ಅವರು ಈ ಒಂದು ಸೀಸನ್ನು ಪಾಯಿಂಟ್ಸ್ ಟೇಬಲಲ್ಲಿ ಫುಲ್ಲು ಮೆರಿತಾ ಇದ್ರು. ಯಾರು ಕೂಡ ನಮ್ಮನ್ನ ಅಳ್ಳಾಡ್ಸೋಕ್ಕಾಗಲ್ಲ, ಕೆಳಗಿಳಿಸೋಕ್ಕಾಗಲ್ಲ ಅಂತ ಇದ್ರು. ಇವತ್ತು SRH ಅವ್ರನ್ನ ಹೊಡೆದು ಗುಡಾಡಿಸಿ ಅವರ ಕೆಳಗಿಳಿಸಿರೋದು. ಆ್ಯಂಡ್ ಈ ಒಂದು ಕೆಲಸ ನಮಗೆ RCB ಅವ್ರಿಗೆ ಮಾಡ್ಕೊಳ್ಳೇಬೇಕಾಗಿತ್ತು SRH ಅವರು. ಯಾಕಂತ ಹೇಳಿದ್ರೆ ನಮ್ಗೆ RCB ನಾಳೆ ಮ್ಯಾಚ್ ಇದೆ LSG ಅಗೇನೆಸ್ಟು. ಈ ಒಂದು ಮ್ಯಾಚ್ ಏನಾದರೂ RCB ಗೆದ್ದುಬಿಟ್ರೆ ನಾವು ಕೂಡ ಹೋಗಿ ಟೇಬಲಲ್ಲಿ ಟಾಪಲ್ಲಿ ಕುತ್ಕೊಬಿಡ್ತೀವಿ. ಬಿಕಾಸ್ 10 ಮ್ಯಾಚಲ್ಲಿ 7 ಗೆದ್ದಂಗೆ ಆಗುತ್ತೆ. ಒಳ್ಳೆ ಕೆಲಸನ ಮಾಡಿದ್ದಾರೆ ಆ್ಯಕ್ಚುಲಿ SRH ಅವರು. SRH ಅಂತೂ ಬ್ಯಾಕ್ ಫೈರ್ ಮಾಡ್ತಾ ಇದ್ದಾರೆ ಎಲ್ಲ ಟೀಮು ಕೂಡ. ಆ್ಯಂಡ್ ಪಂಜಾಬ್ ಅವ್ರಿಗೆ ಆ್ಯಕ್ಚುಲಿ ಇವಾಗ ಬಾಯಿಗೆ ಬಂದಿರೋದು. ಸ್ಟಾರ್ಟಿಂಗಲ್ಲಿ 6ಕ್ಕೆ 6 ಮ್ಯಾಚು ಕೂಡ ಗೆದ್ದುಬಿಟ್ಟಿದ್ರು. ಆ್ಯಂಡ್ ಇವಾಗ ಹ್ಯಾಟ್ರಿಕ್ ಸೋಲಿಂದ ಸಖತ್ ಕಷ್ಟ ಆಗ್ತದೆ ಆ್ಯಕ್ಚುಲಿ. ಈ ಒಂದು ಸೀಸನ್ ಅವರು ಪ್ಲೇ ಆಫ್ಗೆ ಬರ್ಬೋದಾ ಇಲ್ವಾ ಅಂತ ಡೌಟ್ಗಳು ಕೂಡ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಇವ್ರಿಗೆ ನೆಕ್ಸ್ಟ್ ಎಲ್ಲ ಮ್ಯಾಚಸ್ಸು ಇರೋದು MI ಮೇಲೆ, RCB ಮೇಲೆ ಮತ್ತು DC ಮೇಲೆ ಇದೆ. ಓಕೆನಾ, ಈ 3 ಮ್ಯಾಚ್ ಅಂತೂ MIಗೆ ಕಳ್ಕೊಳ್ಳೋದೇನಿಲ್ಲ ಈ ಒಂದು ಸೀಸನ್ನು. ಪಂಜಾಬ್ ಅವ್ರಿಗೆ ಏನು ಬೇಕಿದ್ರು ಮಾಡ್ತಾರೆ, ಬಿಕಾಸ್ ಲಾಸ್ಟ್ ಮ್ಯಾಚು ಕೂಡ ಗೆದ್ದಿದ್ದಾರೆ. ಆ್ಯಂಡ್ RCB ಅಂತೂ ಆಡ್ತಾರೆ ಲೆವೆಲ್ ನೋಡಿದ್ರೆ RCBನ ತಡೆಯೋಕ್ಕೂ ಆಗಲ್ಲ, ಆ ಥರ ಆಡ್ತಾ ಇದ್ದಾರೆ. ಆ್ಯಂಡ್ DC ಅವರು ಕೂಡ ಕಳ್ಕೊಳ್ಳೋದೇನಿಲ್ಲ ಈ ಒಂದು ಸೀಸನ್ನು. ಸೊ ಪಂಜಾಬ್ ಅವ್ರ ಕತೆ ಅಂತೂ ಹರಿಕತೆ ಆಗಿದೆ ಈ ಒಂದು ಸೀಸನ್ ಅಂತೂ. ಆ್ಯಂಡ್ ಕೊನಾಲಿ ಬಗ್ಗೆ ಮಾತಾಡಲೇಬೇಕು. ಇವತ್ತಂತೂ 1 ಮ್ಯಾನ್ ಆರ್ಮಿ ಥರ ಆಡ್ಕೊಟ್ಟಿದ್ದು ಪಂಜಾಬ್ ಅವ್ರಿಗೆ. ಆ್ಯಕ್ಚುಲಿ ಇವತ್ತಿನ ಮ್ಯಾಚ್ನ ಪಂಜಾಬ್ ಅವ್ರು ಸೋತಿರ್ಬೋದು, ಬಟ್ ನೆಟ್ ರನ್ ರೇಟ್ ಕೂಡ ಮ್ಯಾಟ್ರ್ ಆಗುತ್ತಲ್ಲ. ಸೊ ಅದಕ್ಕೆ ಇವಾಗ ಸ್ವಲ್ಪ ಒಂದು ಕಡಿವಾಣನ ಹಾಕಿದ್ದಾರೆ ಕೊನಾಲಿ ಅವರು. ಆ್ಯಂಡ್ ಇವತ್ತಿನ ಮ್ಯಾಚಲ್ಲಿ ಪಂಜಾಬ್ ಅವರು ಟಾಸ್ನ ಗೆದ್ಬಿಟ್ಟು ಬೌಲಿಂಗ್ನ ತಗೋತಾರೆ. ನಾನು ಅಂದ್ಕೊಂಡೆ ಬೌಲಿಂಗ್ನ ತಗೊಂಡಿದ್ರೆ ಈ ಒಂದು ಪಿಚ್ಚಲ್ಲಿ ಅಂತ. SRH ಬ್ಯಾಟರ್ಸ್ ಅಂತೂ ಏನು ಸೀಳಿದ್ರು ಮಗ. ಟ್ರಾವಿಸ್ ಹೆಡ್ ಅಂತ ಅಭಿಷೇಕ್ ಶರ್ಮಾ ಈ ಇಬ್ಬರು ಪ್ಲೇಯರ್ಸ್ ಏನಾದರೂ ಮಿನಿಮಮ್ 10 ಓವರ್ ತನಕ ನಿಂತ್ಕೊಬಿಟ್ಟಿದ್ರೆ ಪಂಜಾಬ್ ಬೌಲರ್ಸ್ ಅಂತೂ ಹಂಗೆ ಸಿಗದು ಹಂಗೆ ತೋರಣ ಕಟ್ಬಿಡ್ತಾ ಇದ್ರು. ಆ ಲೆವೆಲ್ಗೆ ಬ್ಯಾಟಿಂಗ್ನ ಆಡಿದ್ದು ಅಭಿಷೇಕ್ ಶರ್ಮಾ. ಜಸ್ಟ್ 13 ಬಾಲಲ್ಲಿ 35 ರನ್ನು, 13 ಬಾಲಲ್ಲಿ 35 ರನ್ನು, 4 ಸಿಕ್ಸು 2 ಬೌಂಡ್ರಿನ ಹೊಡಿತಾರೆ. ಏನು ಬ್ಯಾಟಿಂಗ್ ಆಡ್ತಾ ಇರೋದು ಈ ಒಂದು ಸೀಸನ್ನು ಅಭಿಷೇಕ್ ಶರ್ಮಾ ಆ್ಯಂಡ್ ಟ್ರಾವಿಸ್ ಹೆಡ್ ಆ್ಯಂಡ್ ಯಾರಿದು ಇನ್ನು 1 ಮೋರ್ ಪ್ಲೇಯರ್ ಹೆನ್ರಿ ಕ್ಲಾಸನ್. ಈ 4 ಜನ ಪ್ಲೇಯರ್ಸು ಕೂಡ ಆಲ್ರೆಡಿ ಈ ಒಂದು IPL ಸೀಸನಲ್ಲಿ 400 ರನ್ಸ್ನ ಪ್ಲಸ್ನ ಹೊಡೆದ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ SRH ಈ ಲೆವೆಲ್ಗೆ ಪರ್ಫಾರ್ಮ್ ಮಾಡ್ತಾ ಇರೋದು. ಆ್ಯಂಡ್ ಟ್ರಾವಿಸ್ ಹೆಡ್ಡು ಕ್ಯಾಚ್ನ ಕೊಡ್ತಾರೆ. ಓಕೆನಾ, ಈ ಒಂದು ಕ್ಯಾಚ್ನ ನೀವೇನಾದರೂ ಬಿಟ್ಟರೆ ಆ ಒಂದು ಮ್ಯಾಚ್ನ ನೀವು ಬಿಡಬೇಕಾಗುತ್ತೆ. ಆ ಥರ ಪ್ಲೇಯರು ಟ್ರಾವಿಸ್ ಹೆಡ್ಡು. ಆ್ಯಂಡ್ 19 ಬಾಲಲ್ಲಿ 38 ರನ್ನು ಕೂಡ ಹೊಡಿತಾರೆ. ಹೆನ್ರಿ ಕ್ಲಾಸನ್ ಮತ್ತು ಇಶಾನ್ ಕಿಶನ್ ಇವತ್ತು ದೊಡ್ಡ ಇಂಪ್ಯಾಕ್ಟ್ನ ಮಾಡಿದ್ದು ಪಂಜಾಬ್ ಅವ್ರಿಗೆ. ಬಿಕಾಸ್ 2 ಕ್ಯಾಚ್ನ ಬಿಡ್ತಾರಲ್ಲ. ಆ್ಯಕ್ಚುಲಿ ಇಶಾನ್ ಕಿಶನ್ದು 2 ಚಾನ್ಸ್ನ ಬಿಟ್ಟಿದ್ದು, ಹೆನ್ರಿ ಕ್ಲಾಸನ್ 1 ಚಾನ್ಸ್ನ ಬಿಟ್ಟಿದ್ದು. ಪಾಪ ಯಜುವೀಂದ್ರ ಚಹಲ್ ಅಂತೂ ಫುಲ್ಲು ಹಂಗೆ ಗ್ರೌಂಡಲ್ಲಿ ಅಳಬೇಕು ಆ ಲೆವೆಲ್ಗೆ ಹೋಗ್ಬಿಟ್ಟಿದ್ದು. ಆ ಹೆನ್ರಿ ಕ್ಲಾಸನ್ ಕ್ಯಾಚ್ನ ಬಿಟ್ಟಾಗ ಅಂದ್ಕೊಂಡೆ ನಾನು ಪಂಜಾಬ್ ನೀವು ಇವತ್ತಿನ ಮ್ಯಾಚಲ್ಲಿ ಥ್ಯಾಂಕ್ ಯು ಅಂತ. ಬಿಕಾಸ್ ಹೆನ್ರಿ ಕ್ಲಾಸನ್ ನೆಕ್ಸ್ಟ್ ಲೆವೆಲ್ ಪ್ಲೇಯರು. ಆ್ಯಂಡ್ ಅಲ್ಲಿಂದ 69 ರನ್ ಕೂಡ ಹೊಡಿತಾರೆ. ಆ್ಯಂಡ್ ಇಶಾನ್ ಕಿಶನ್ 55 ರನ್ ಕೂಡ ಹೊಡಿತಾರೆ. ಆ್ಯಂಡ್ ಇಶಾನ್ ಕಿಶನ್ ಔಟ್ ಆದಮೇಲೆ ನಿತೀಶ್ ಕುಮಾರ್ ರೆಡ್ಡಿ ಬಂದು 29 ರನ್ನು ಕೂಡ ಹೊಡಿತಾರೆ. ಆ್ಯಂಡ್ ನಿತೀಶ್ ಕುಮಾರ್ ರೆಡ್ಡಿ ಅಂತ ಈ ಒಂದು ದಿವಸ ಒಳ್ಳೆ ಫಾರ್ಮ್ ಮಾಡಿದ್ದಾರೆ ಮಗ. ಕಾರಣ ಲಾಸ್ಟ್ ಮ್ಯಾಚ್ ಆಡೋಕ್ಕಾಗಿಲ್ಲ, ಬಟ್ ಇವತ್ತಿನ ಮ್ಯಾಚಲ್ಲಂತೂ ಒಳ್ಳೆ ಫೈರ್ನೇ ಮಾಡಿದ್ದು. 13 ಬಾಲಲ್ಲಿ 29 ರನ್ನ ಹೊಡಿತಾರೆ. ಟೋಟಲ್ ಆಗಿ ಇವತ್ತು ಪಂಜಾಬ್ ಬೌಲರ್ಸ್ಗಂತೂ ಹಂಗೆ ಬೆಂಡೆತ್ತಿ ಬ್ರೇಕ್ ಆಗಿದ್ದು. ಟೋಟಲ್ ಆಗಿ 235 ರನ್ನ ಹೊಡಿತಾರೆ. ಈ ಒಂದು ಚೇಸು ಈಸಿ ಅಂತೂ ಇರಲಿಲ್ಲ ಪಂಜಾಬ್ಗೆ. ಯಾಕಂತ ಹೇಳಿದ್ರೆ ಆಲ್ರೆಡಿ 2 ಬ್ಯಾಕ್ ಟು ಬ್ಯಾಕ್ ಲಾಸ್ ಆಗಿದೆ. ಈ ಒಂದು ವಿನ್ನಿಂಗ್ ಮೂಮೆಂಟು ಕೂಡ ಇವಾಗ ಪಂಜಾಬ್ ಅವ್ರ ಹತ್ರ ಇಲ್ಲ. ಸ್ಟಾರ್ಟಿಂಗ್ ಏನೋ 6 ಮ್ಯಾಚಸ್ಸಲ್ಲಿ 6ಕ್ಕೆ 6 ಗೆದ್ಬಿಟ್ಟಿದ್ದೀವಿ ಅಂತ ಫುಲ್ ಮೆರಿತಾ ಇದ್ರು. ಒಂದು 2 ಬ್ರೇಕ್ ಆದಮೇಲೆ ಅಂತೂ ಪಂಜಾಬ್ ಅವರು ಫುಲ್ಲು ಹಂಗೆ ಬ್ರೇಕ್ ಡೌನ್ ಆಗಿಬಿಟ್ಟಿದ್ದಾರೆ ಈ ಒಂದು ಸೀಸನು. ಆ್ಯಂಡ್ ಹ್ಯಾಟ್ರಿಕ್ ಸೋಲಿನಿಂದ ಅಂತೂ ಇನ್ನೂ ಕುಗ್ಗೋಗ್ಬಿಟ್ಟಿರ್ತಾರೆ. ಆ್ಯಂಡ್ 235 ರನ್ನ ಟಾರ್ಗೆಟ್ನ ಚೇಸ್ ಮಾಡೋಕ್ಕೆ ಬಂದಿದ್ದು ಪಂಜಾಬ್ ಅವರು. ಬ್ರೋ, ನಾನಂತೂ ಪ್ಯಾಟ್ ಕಮಿನ್ಸ್ ಬಗ್ಗೆ ಮಾತಾಡಲೇಬೇಕು. ಯಾಕಂತ ಹೇಳಿದ್ರೆ ಪ್ಯಾಟ್ ಕಮಿನ್ಸ್ ಎಂಥ ಲೀಡರು, ಬೌಲರು, ಫೀಲ್ಡರ್ ಅಂತ ಹೇಳಿದ್ರೆ ಕ್ರೇಜಿ.
ಈ ಥರ ಪ್ಲೇಯರು ಜನ್ರೇಷನ್ಗೆ ಒಬ್ಬರೇ ಸಿಗೋದಂತ ಅನಿಸುತ್ತೆ. ಅದಕ್ಕೋಸ್ಕರ ಆಸ್ಟ್ರೇಲಿಯಾ ಆ ಲೆವೆಲ್ಗೆ ಸಕ್ಸಸ್ನ ಕಾಣ್ತಾ ಇರೋದು ಆಸ್ಟ್ರೇಲಿಯಾ ಕ್ರಿಕೆಟರ್ಸು. ಬಿಕಾಸ್ ಪ್ಯಾಟ್ ಕಮಿನ್ಸು ಫಸ್ಟ್ ಓವರ್ನೇ ಮಾಡೋಕ್ಕೆ ಬರ್ತಾರೆ ಬೌಲಿಂಗ್ನಲ್ಲಿ. ಓಕೆ, ಫಸ್ಟ್ ಓವರ್ ಸಕ್ಕರಾಗಿ ಆಗ್ತಾರೆ, ಓಕೆನಾ, ಅದರಲ್ಲಿ ಬೌಂಡ್ರಿ ಕೂಡ ಓಡಿಸ್ಕೊಳ್ಳಲ್ಲ, ಸಿಕ್ಸ್ ಕೂಡ ಓಡಿಸ್ಕೊಳ್ಳಲ್ಲ. ಆ್ಯಂಡ್ ಲಾಸ್ಟ್ ಬಾಲು ವಿಕೆಟ್ ಕೂಡ ತೆಗಿತಾರೆ. ಯಾರ್ದು ಪ್ರಿಯಾಂಶ್ ಆರ್ಯ, ಓಕೆನಾ, ಒಳ್ಳೆ ಪ್ಲ್ಯಾನ್ ಕೂಡ ಮಾಡಿ ಎಕ್ಸಿಕ್ಯೂಟ್ ಕೂಡ ಮಾಡ್ತಾರೆ. ಇವತ್ತು SRH ಗೆಲುವಿಗೆ ಕಾರಣ ಆ್ಯಂಡ್ ಪಂಜಾಬ್ ಗೆಲುವಿಗೆ ಕಾರಣ ಈ ಒಂದು ಫೀಲ್ಡಿಂಗ್ ಮಗ. ಯಾಕಂತ ಹೇಳಿದ್ರೆ ಪಂಜಾಬ್ ಅವ್ರು ಯಾವ ಥರ ವರ್ಸ್ಟ್ ಫೀಲ್ಡಿಂಗ್ ಮಾಡಿದ್ರು ಅದೇ ಥರ SRH ಅವರು ಬೆಸ್ಟ್ ಫೀಲ್ಡಿಂಗ್ನ ಮಾಡಿದ್ದು. ಪ್ಯಾಟ್ ಕಮಿನ್ಸ್ ಅಂತ ಕ್ಯಾಚ್ನ ತಗೊಂಡು ಆ್ಯಂಡ್ ಇಶಾನ್ ಮಲ್ಲಿಂಗ ಅಂತ ಕ್ಯಾಚ್ನ ತಗೊಂಡು, ಇಶಾನ್ ಮಲ್ಲಿಂಗ ಕ್ಯಾಚ್ನ ತಗೋಬಿಟ್ಟು ಬೌಂಡ್ರಿ ಲೈನ್ಗೆ ಎಸೇ ಬಿಟ್ಟಿದ್ರು. ಅದೇನಾದ್ರು ಇನ್ನೇನೋ ಸ್ವಲ್ಪ ಏನಾದ್ರು ಜೋರಾಗಿ ಜೋಶಲ್ಲಿ ಎಸ್ಬಿಟ್ಟಿದೆ, ಅದು ಸಿಕ್ಸೇ ಹೋಗ್ಬಿಡ್ತಾಯಿತ್ತು. ಆ್ಯಂಡ್ ಅವತ್ತು ಆ ಒಂದು ಮ್ಯಾಚ್ ಏನು ಬೇಕಿದ್ರು ಆಗ್ಬೋದಾಗಿತ್ತು. ಪ್ರಿಯಾಂಶ್ ಆರ್ಯ ನಿಂತ್ಕೊಂಡ್ರೆ ಗೊತ್ತಲ್ಲ, ಹಂಗೆ ದಂಡಮ್ ದಸಗುಡಮ್ಮೆ ಮಾಡೋದು, ಆ ಥರ ಒಂದು ಬಾಯಿಗೆ ಬರ್ಸ್ಕೊಂಡಿದ್ರು ಇಶಾನ್ ಮಲ್ಲಿಂಗ. ಬಟ್ ಒಳ್ಳೆ ಕ್ಯಾಚ್ನ ತಗೊಂಡಿದ್ದು, ಅವ್ರು ಬಿಟ್ಟರೆ ಇನ್ನೂ ತುಂಬ ಜನ ಒಳ್ಳೊಳ್ಳೆ ಕ್ಯಾಚ್ನ ತಗೊಂಡಿದ್ದು. ಇವತ್ತಿನ ಮ್ಯಾಚ್ನ ಸೋಲೋದಕ್ಕೆ ಈ ಒಂದು ಮೇಜರ್ ಕಾರಣ ಏನಂತ ಹೇಳಿದ್ರೆ ಫೀಲ್ಡಿಂಗು, ಓಕೆನಾ. ಆ್ಯಂಡ್ ಪ್ಯಾಟ್ ಕಮಿನ್ಸ್ ಬಗ್ಗೆ ಮಾತಾಡ್ತಾ ಇದೆ. ಪ್ಯಾಟ್ ಕಮಿನ್ಸು ಓಕೆ ಫಸ್ಟ್ ಓವರಲ್ಲಿ ಲಾಸ್ಟ್ ಬಾಲ್ ವಿಕೆಟ್ನ ತಾಗಿರ್ತಾರೆ ಆ್ಯಂಡ್ ಅದೇ ಓವರ್ನ ಮಾಡಿಬಿಟ್ಟು ಮತ್ತೆ ಫೀಲ್ಡಿಂಗಿಗೆ ಬಂದಿರ್ತಾರೆ. ನೆಕ್ಸ್ಟ್ ಓವರು ನಿತೀಶ್ ಕುಮಾರ್ ರೆಡ್ಡಿ ಬೌಲಿಂಗ್ಗೆ ಬರ್ತಾರೆ. ಫಸ್ಟು ಬಾಲು ಪ್ರತ್ಸಿಮ್ರಾನ್ ಸಿಂಗ್ ಫಸ್ಟ್ ಬಾಲು ಫುಲ್ ಟಾಪ್ ಎಡ್ಜ್ ಆಗಿ ಮೇಲೆ ಹೋಗುತ್ತೆ, ಓಕೆನಾ. ಆ ಒಂದು ಕ್ಯಾಚ್ನ ಹೋಗ್ಬಿಟ್ಟು ಸೈಡ್ ವೇಸಲ್ಲಿ ಹೆಂಗೆ ತಗೋತಾರೆ ಪ್ಯಾಟ್ ಕಮಿನ್ಸ್ ಅಂತ ಹೇಳಿದ್ರೆ ಸಖತ್ ಕ್ಯಾಚು. ಸೊ ಕ್ಯಾಪ್ಟನ್ಸಿ ಸಖತ್ತು ನೆಕ್ಸ್ಟ್ ಲೆವೆಲ್, ಓಕೆನಾ. ಆ ಒಂದು ಮೂಮೆಂಟ್ಗೆ ಯಾವ ಥರ ಫೀಲ್ಡ್ನ ಚೇಂಜ್ ಮಾಡ್ತಾರೆ, ಯಾವ ಪ್ಲೇಯರ್ಸ್ಗೆ ಬೌಲಿಂಗ್ನ ಕೊಡಬೇಕು, ಯಾವ ಥರ ಇವ್ರು ಯಾವಾಗ ಬೌಲಿಂಗ್ ಬರಬೇಕು, ಎಲ್ಲನೂ ಕೂಡ ಸಖತ್ತಾಗಿ ಸಕ್ಸಸ್ಫುಲ್ಲಾಗಿ ಆ ಒಂದು ಟೀಮಲ್ಲಿ ಎಲ್ಲನೂ ಕೂಡ ಸಖತ್ತಾಗಿ ಹೋಗ್ತಾ ಅದಕ್ಕೋಸ್ಕರ SRH ಈ ಲೆವೆಲ್ಗೆ ಸಕ್ಸಸ್ಫುಲ್ನ ಕಾಣ್ತಾ ಇರೋದು. ಆ್ಯಂಡ್ ಪಂಜಾಬ್ ಅವರಂತೂ ಈ ಒಂದು ಬ್ರೇಕ್ ಡೌನ್ ಯಾವಾಗ ಫಸ್ಟು ಸೆಕೆಂಡ್ ಓವರಲ್ಲಿ 2 ವಿಕೆಟ್ ಬಿದ್ದೋಗ್ಬಿಡ್ತು ಅಂದ್ಕೊಂಡೆ, ಓಕೆ ಪಂಜಾಬ್ ಟ್ಯಾಂಕ್ ಯು ಅಂತ. ಬಿಕಾಸ್ ಈ ಓಪನರ್ಸ್ಗಳು ಆ್ಯಕ್ಚುಲಿ ಒಳ್ಳೆ ಸ್ಟಾರ್ಟ್ನ ಕೊಟ್ಟರೆ ಮಾತ್ರ, ಓಕೆನಾ, ಪಂಜಾಬ್ ಅವರು ಯಾವಾಗಲೂ ವಿನ್ ಆಗೋದು, ಇಲ್ಲ ಅಂತ ಹೇಳಿದ್ರೆ ಥ್ಯಾಂಕ್ ಯು. ಆ್ಯಂಡ್ ಅಲ್ಲಿಂದ ಕೂಪನ್ ಕಾಂಡಿ ಕೂಡ ಬಂದರು. ಆ್ಯಕ್ಚುಲಿ ಇವರಿಗೆ ಇವತ್ತು ಒಂದು ಚಾನ್ಸ್ ಕೂಡ ಸಿಕ್ತು 50 ಹೊಡೆದ್ಮೇಲೆ, ಬಟ್ ಅದನ್ನು ಕ್ಯಾಚ್ನ ಡ್ರಾಪ್ ಮಾಡಿದ್ದು ಸಕೀಬ್ ಹುಸೇನ್ ಅಂತ ಅನಿಸುತ್ತೆ. ಬಟ್ ಬೋಲರಿಂದ ಅಷ್ಟು ಆ ಒಂದು ಕ್ಯಾಚಸ್ನ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಕ್ಕಾಗಲ್ಲ, ಬಿಕಾಸ್ ಸ್ವಲ್ಪ ದೂರನೇ ಆಯಿತು. ಆ್ಯಂಡ್ ಅಲ್ಲಿಂದ ಒಳ್ಳೆ ಇನ್ನಿಂಗ್ಸ್ ಕೂಡ ಆಡ್ತಾರೆ, 100 ರನ್ ಕೂಡ ಹೊಡಿತಾರೆ. ಆ್ಯಂಡ್ ಶ್ರೇಯಸ್ ಅವರು ಓಕೆ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಅಂತೂ ಬರಲಿಲ್ಲ. ಆ್ಯಂಡ್ ಮಾರ್ಕಸ್ ಸ್ಟೋನಿಸ್ ಅಂತೂ ಬಂದಂಗೆ 6ನ ಹೊಡಿತಾರೆ. ಬಟ್ ಇಲ್ಲಿ ಬೇಕಾಗಿದ್ದು ಕೊನಾಲಿ ಜೊತೆ ಒಬ್ಬ ಬಿಗ್ ಪ್ಲೇಯರ್ ನಿಂತ್ಕೊಂಡು ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಬೇಕಾಗಿತ್ತು. ಆ ಒಂದು ಕೆಲಸನ ಇವತ್ತಿನ ಮ್ಯಾಚಲ್ಲಿ ಆ ಪ್ಲೇಯರ್ಸು ಕೂಡ ಪಂಜಾಬ್ ಅವರು ಮಾಡೋಕ್ಕಾಗಿಲ್ಲ. ಆ್ಯಂಡ್ ಸೂರ್ಯನ್ ಸಂಡೇ, ಓಕೆನಾ, ಇವರು ಲಾಸ್ಟ್ ಮ್ಯಾಚಸ್ಸಲ್ಲಿ 50 ರನ್ ಕೂಡ ಹೊಡೆದಿದ್ರು. ಇವತ್ತಿನ ಮ್ಯಾಚಲ್ಲಿ ಬಂದಂಗೆ ಸುತ್ತಲೇಬೇಕಾಗಿತ್ತು, ಬೇರೆ ಆಪ್ಷನ್ ಇಲ್ಲ. ಅವ್ರಿಗೆ 13 ರನ್ ಏನೋ ಬೇಕಾಗಿತ್ತು ಇವ್ರು ಬಂದಾಗ. ಸೊ ಡಾಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಇಲ್ಲ ಚಾನ್ಸ್ ಇಲ್ಲ ಅಂತ ಇವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಬಂದಷ್ಟು ಬರಲಿ, ನೆಟ್ ರೇಟ್ ಕೂಡ ಇಂಪ್ರೂವ್ ಆಗಲಿ ಅಂತ ಹೇಳ್ಬಿಟ್ಟು ಬಂದಂಗೆ ಸುತ್ತಾಯಿದ್ರು. ಆ್ಯಂಡ್ 25 ರನ್ ಕೂಡ ಹೊಡೆದ್ರು. ಶಶಾಂಕ್ ಸಿಂಗ್ ಅಂತ ಇವತ್ತಿನ ಮ್ಯಾಚ್ನ ಸೋಲ್ಸ್ಬಿಟ್ಟು ಆರಾಮಾಗಿ ಕೂತ್ಕೊಂಡು ಡಗೌಟಲ್ಲಿ ನಗ್ತಾಯಿದ್ರು. ನಗ್ತಾವ್ರೆ ಕೂತ್ಕೊಂಡು ಹೋಗ್ಬಿಟ್ಟಲ್ಲಿ ಅಲ್ಲೂ ನನಗೆ ಅನ್ನಿಸ್ತಾ ಇತ್ತು ಶಶಾಂಕ್ ಸಿಂಗ್ನ ಪಕ್ಕ ನೆಕ್ಸ್ಟ್ ಮ್ಯಾಚ್ ಡ್ರಾಪ್ನ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಈ ಥರ ಕೆಲಸನ ಮಾಡಿಕೊಟ್ರೆ ಯಾವ ಟೀಮ್ ತಾನೇ ಮೆಚ್ತಾರೆ ಹೇಳಿ, ಯಾವ ಟೀಮು ಮೆಚ್ಚಲ್ಲ. ಆ್ಯಂಡ್ ಡಗೌಟಲ್ಲಿ ಹೋಗಿ ಕೂತ್ಕೊಂಡು ಯಾರೋ ಇನ್ನೊಬ್ಬ ಪ್ಲೇಯರ್ ಜೊತೆ ಹರ್ಷದೀಪ್ ಜೊತೆ ಏನೋ ರೀಲ್ಸ್ಗೆ ಪ್ಲ್ಯಾನ್ ಮಾಡ್ತಾರೆ ಅನ್ಸುತ್ತೆ. ನೆಕ್ಸ್ಟು ಆಲ್ರೆಡಿ ಒಂದು ರೀಲ್ಸ್ನ ಮಾಡಿದ್ರು ಹರ್ಷದೀಪ್ ಸಿಂಗು, ಇವ್ರ ಜೊತೆ ಕ್ಯಾಚ್ ಡ್ರಾಪ್ ಮಾಡಿದ್ದು. ನೆಕ್ಸ್ಟ್ ರೀಲ್ಸ್ಗೆ ರೆಡಿ ಮಾಡ್ತಾಯಿದ್ದಾರೆ ನಾವು ಸ್ಕ್ರಿಪ್ಟ್, ಅದಕ್ಕೋಸ್ಕರ ಇಬ್ಬರು ಕೂಡ ಮಾತಾಡ್ತಾಯಿದ್ರು ನಕ್ಕೊಂಡು ಡಗೌಟ್ಸಲ್ಲಿ. ಆ್ಯಂಡ್ 4 ರನ್ ಹೊಡಿತಾರೆ. ಮಾರ್ಕೋ ಜೆನ್ಸನ್ 19 ರನ್ ಹೊಡಿತಾರೆ. ವಿಜಯ್ ಕುಮಾರ್ ಏನು ಮಾಡ್ತಾರೆ ಪಾಪ ಬೌಲರು, ಒಂದೇ 1 ರನ್ ಹೊಡೆದ್ಬಿಟ್ಟು ಇವತ್ತು ಕಂಪ್ಲೀಟಾಗಿ ಪಂಜಾಬ್ ಅವರು 20 ಓವರ್ಗೆ 202 ರನ್ನ ಹೊಡೆದ್ಬಿಟ್ಟು ಸೋಲ್ತಾರೆ ಅಗೇನೆಸ್ಟು SRH ಅಗೇನೆಸ್ಟು. ಆ್ಯಂಡ್ ಇವತ್ತು ಒಳ್ಳೆ ಬೌಲಿಂಗ್ ಸ್ಪೆಲ್ನ ಮಾಡಿದ್ದು ಪ್ಯಾಟ್ ಕಮಿನ್ಸು ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ತಗೋತಾರೆ. ಆ್ಯಂಡ್ ಶಿವಾಂಗ್ ಕುಮಾರ್ ಒಳ್ಳೆ ಬೌಲಿಂಗು ಬ್ರೇಕ್ ಥ್ರೂ ಕೂಡ ತಂದುಕೊಡ್ತಾರೆ. ಆ್ಯಂಡ್ ಕಂಪ್ಲೀಟಾಗಿ ಇವತ್ತು SRH ವಿನ್ನ ಆಗಿಬಿಟ್ಟು ನಮ್ಮ RCBಗೆ ಒಂದು ದಾರಿನ ಮಾಡಿಕೊಟ್ಟಿದ್ದಾರೆ ಟೇಬಲ್ಲಿ ಟಾಪಲ್ಲಿ ಕೂತ್ಕೊಳ್ಳೋಕ್ಕೆ. ಥ್ಯಾಂಕ್ ಯು SRH ಅಂತ ಹೇಳ್ತೀನಿ ನಾನಂದು. ಬಟ್ ಇವತ್ತು ಪಂಜಾಬು ಸೋಲಿಗೆ ಕಾರಣ ಅದೇ ಕ್ಯಾಚಸ್ಗಳು ಪಾಪ. ಆ್ಯಂಡ್ ಯದುವೀಂದ್ರ ಚಹಲ್ ಬಗ್ಗೆ ಯೋಚನೆ ಮಾಡೋದು ತುಂಬ ಬೇಜಾರಾಗುತ್ತೆ. ಬಿಕಾಸ್ ಎವ್ರಿ ಮ್ಯಾಚು ಕೂಡ ಅವರು ಚಾನ್ಸ್ನ ಕ್ರಿಯೇಟ್ ಮಾಡ್ತಾರೆ. ಅದೇನು ಬೌಲಿಂಗ್ ಸಕ್ಕತ್ತಾಗಿ ಮಾಡ್ತಾರೆ, ಓಕೆನಾ, ಒಂಥರ ಚಾಣಕ್ಯ ಬೌಲರ್ ಇವರು. ಬಟ್ ಇವ್ರಿಗೆ ಸಪೋರ್ಟ್ ಬರ್ತಾಯಿಲ್ಲ ಫೀಲ್ಡಿಂಗಲ್ಲಿ ಆ್ಯಕ್ಚುಲಿ ಪಂಜಾಬ್ ಅವ್ರ ಕಡೆಯಿಂದ. ಸೊ ಇದು ಇವತ್ತಿನ ಮ್ಯಾಚ್ನ ಕತೆಗಳಾಯಿತು. ಬಟ್ ಆ್ಯಕ್ಚುಲಿ ಗೆಲ್ಬೋದಾಗಿತ್ತು ಪಂಜಾಬ್ ಅವರು. ಬಟ್ ಬಿಡಿ ಸೋಲಿ ಮಕ್ಕಳು, ಆಮೇಲೆ ಗೆದ್ದು ನೋಡೋದು ಏನಾಗುತ್ತೆ ಅಂತ. RCB ಟಾಪಲ್ಲಿ ಕೂತ್ಕೊಳ್ಳಿ, ಆಮೇಲೆಲ್ಲ ಯೋಚನೆ ಮಾಡೋದ. ಸೊ ನಿಮಗೆ ಇವತ್ತಿನ ಮ್ಯಾಚಲ್ಲಿ ಏನಂತ ಅನ್ನಿಸ್ತು ಕಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾಡ್ಕೊಡ್ರಪ್ಪ. ನಾನಂತ ಎವ್ರಿ ವೀಡಿಯೋದಲ್ಲಿ ಕೇಳಿ ಸಾಕಾಯಿತು. ನಿಮ್ಮ ಇಷ್ಟ, ನಿಮ್ಗೆ ಏನೇನು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿರಿ ಆ್ಯಂಡ್ ಕಾಮೆಂಟ್ ಮಾಡಿ ಎಲ್ಲನೂ ಮಾಡ್ಕೊಳ್ಳಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್ಸ್. ಸಿ ಯು.